ವಿದ್ಯಾರ್ಥಿಯಾಗಿದ್ದಂಥ ಪರಮ ಪೂಜ್ಯ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳ 119ನೇ ವರ್ಷದ ಪುಣ್ಯ ಸ್ಮರಣೆ ಜನ್ಮದಿನದ ಇವತ್ತು ಕಾರ್ಯಕ್ರಮ ಏನು ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದೇವೆ. ಖಂಡಿತ ಅವರು ಆದರ್ಶಪ್ರಾಯರು. ಸಾವಿರಾರು ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯೆದಾನ ಮತ್ತು ಅನ್ನದಾನವನ್ನು ಮಾಡಿದಂಥ ಪುಣ್ಯಕ್ಷೇತ್ರ ಸಿದ್ಧಗಂಗೆ ಮಠ ಅಂತ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊತೇವೆ. ಅವರು ಬೇರೆ ಮಠಗಳ ರೀತಿಯಲ್ಲಿ ಅದರಲ್ಲಿ ಬ್ರ್ಯಾಂಚಸ್ ಮಾಡೋಕ್ಕೆ ಹೋಗಿಲ್ಲ. ಅವರು ಒಂದೇ ಮಠನ ಅಲ್ಲಿ ಬಂದಂಥ ಭಕ್ತರಿಗೆ ಎಲ್ಲರಿಗೂ ಕೂಡ ಒಂದು ಒಳ್ಳೆಯದಾಗೋ ರೀತಿಯಲ್ಲಿ ಅಲ್ಲಿ ಓದಿದಂಥ ಎಲ್ಲ ವಿದ್ಯಾರ್ಥಿಗಳು ಇವತ್ತು ದೇಶದ ನಾನಾ ಭಾಗದಲ್ಲಿ ಪ್ರಪಂಚದ ನಾನಾ ಭಾಗದಲ್ಲಿ ಇವತ್ತು ವಿವಿಧ ಸೇವೆಗಳಲ್ಲಿ ವೈದ್ಯರಾಗಿ ಮತ್ತು ಹಲವಾರು ಇಂಜಿನಿಯರ್ಗಳಾಗಿ ಹಲವಾರು ರೀತಿಯಲ್ಲಿ ಇವತ್ತು ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥದ್ದು ಅದು ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿಗಳ ಒಂದು ಮಾರ್ಗದರ್ಶನದಲ್ಲಿ ಅಂತಕ್ಕಂಥದ್ದನ್ನ ನಾವು ಹೆಮ್ಮೆಯಿಂದ ಇಟ್ಟು ಇವತ್ತು ನಾವೆಲ್ಲರೂ ಕೂಡ ಅವರ ಒಂದು ಆದರ್ಶಗಳನ್ನ ಇಟ್ಕೊಂಡು ಇಡೀ ನಮ್ಮ ಜಿಲ್ಲೆ ಯಾವುದೇ ಒಂದು ಕಾರ್ಯ ಮಾಡಿದ್ರೂ ಪರಮ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಮಾಡ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ರೂಢಿ. ಆ ನಿಟ್ಟಿನಲ್ಲಿ ಇವತ್ತು ಏನು ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರ 119ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಹುಳಿಯಾರಿನಲ್ಲಿ ಏನು ಇವತ್ತು ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದೀವಿ. ಸರಳವಾಗಾದರೂ ಕೂಡ ಅವ್ರ ಮಾರ್ಗದರ್ಶನ ನಾವೆಲ್ಲರೂ ಕೂಡ ಅನುಸರಿಸೋ ರೀತಿಯಲ್ಲಿ ಒಂದು ಸಂದೇಶವನ್ನು ಸಾರ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತಕ್ಕಂಥದ್ದು ಹೆಮ್ಮೆಯಿಂದ ಅಂತಲೇ ಹೇಳ್ಬೋದು. ಯಾಕೆಂದರೆ ನಡೆದಾಡುವ ದೈವ ಅದು ನಮ್ಮ ಚಿಕ್ಕೂರು ಜಿಲ್ಲೆಯಲ್ಲಿ ನೆಲೆಸಿರುವಂತಹ ಶ್ರೀ 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 ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ 119ನೇ ಜಯಂತ್ಯೋತ್ಸವ ಮತ್ತು ಗುರುವಂದನಾ ಕಾರ್ಯಕ್ರಮ. ಈ ಕಾರ್ಯಕ್ರಮನ ಪರಿವೇಶ ಮೆಡಿಕಲ್ ಹಾಗೂ ನಮ್ಮ ಜಿಲ್ಲಾ ಕರ್ನಾಟಕ ರಕ್ಷಣಾ ಉಪಾಧ್ಯಕ್ಷರಾದ ಆರ್ ಚನ್ನಬಸವಯ್ಯನವರು ಪರ್ಯವಶನ ಮಾಡ್ತಾ ಬಂದಿದ್ದಾರೆ. ಅವರು ಏನೋ ಗೊತ್ತಿಲ್ಲ, ಅವ್ರ ಮನಸ್ಸಲ್ಲಿ ಅದು ಮೂಡೈತೆ. ಯಾವಾಗಲೂ ನಾವು ದೇವರು ಕೆಲಸ ಅಂತ ಎಲ್ಲರೂ ಮುಂದೆ ಮತ್ತು ಹಲವು ಸಾಮಾಜಿಕ ಕೆಲಸಗಳನ್ನ ಮಾಡ್ಕೊಂಡು ಬಂದವ್ರೆ. ಇನ್ನೂ ಇದೇ ಥರ ಹೆಚ್ಚಿನ ರೀತಿ ಮಾಡ್ಕೊಳ್ಳೋದ್ರಿ ಅವ್ರಿಗೆ ಅವ್ರ ಕುಟುಂಬದವ್ರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಎಲ್ಲ ಕರ್ನಾಟಕದಲ್ಲಿ ಹೇಳ್ಕೊತಾ ಇದ್ದೀವಿ. ಇವ್ರಿಗೆ ಒಳ್ಳೆಯದಾಗಲಿ ಅಂತ ನಾವು